ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೆ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಜನನಾಯಕನ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಎಲ್ಲ ಅಂದುಕೊಂಡಂತೆ ಆಗ್ತಾ ಇದ್ರೆ ಇಷ್ಟೊತ್ತಿಗಾಗಲೇ ಜನನಾಯಕನ್ ಸಿನಿಮಾ ರಿಲೀಸ್ ಆಗಿ ಭರ್ಜರಿ ಪ್ರದರ್ಶನವನ್ನ ಕಂಡು ಹೊಸ ದಾಖಲೆಯನ್ನು ಬರಿತಾ ಇತ್ತು. ಆದ್ರೆ ಅದು ಯಾವುದು ಕೂಡ ಆಗಿಲ್ಲ. ಸಿನಿಮಾಗೆ ಎದುರಾದಂತಹ ಸೆನ್ಸರ್ ಸಂಕಷ್ಟ, ಇವೆಲ್ಲದರ ಮಧ್ಯೆ ಇವತ್ತು ಈ ಸಿನಿಮಾಗೆ ಗುಡ್ ನ್ಯೂಸ್ ಬರುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಆದ್ರೆ ಅದು ಆಗಿಲ್ಲ. ಅಸಲಿಗೆ ಈ ವಿಚಾರ ಏನಪ್ಪಾ ಅಂತ ಕೇಳಿದ್ರೆ, ಈ ಸಿನಿಮಾ ಜನವರಿ 9ನೇ ತಾರೀಕಿನಂದು ರಿಲೀಸ್ ಆಗಬೇಕಾಗಿತ್ತು. ಎಲ್ಲಾ ಚಿತ್ರಮಂದಿರಗಳು ತನ್ನ ಬುಕಿಂಗ್ ಅನ್ನು ಓಪನ್ ಮಾಡಿಕೊಂಡಿತ್ತು. ರಾಜಧಾನಿ ಬೆಂಗಳೂರಿನ ಕನ್ನಡ ಸೆಂಟರ್ಗಳು ಸೇರಿದಂತೆ ಸಣ್ಣ ಪುಟ್ಟ ಚಿತ್ರಮಂದಿರಗಳು ಕೂಡ ಈ ಸಿನಿಮಾದ ಫ್ಯಾನ್ ಶೋ ಅನ್ನ ಆಯೋಜನೆ ಮಾಡಿದ್ರು. ಬೆಳಗ್ಗೆ 6 ಗಂಟೆಯಿಂದಲೇ ಪ್ರದರ್ಶನ. ಟಿಕೆಟ್ ದರ ಬರೋಬ್ಬರಿ 1,000 ರೂಪಾಯಿ. ಆದರೆ ಈ ಸಿನಿಮಾ ಅವತ್ತು ರಿಲೀಸ್ ಆಗಿಲ್ಲ. ಕಾರಣ, ಈ ಸಿನಿಮಾಗೆ ಸೆನ್ಸರ್ ಮಂಡಳಿಯವರು ಸರ್ಟಿಫಿಕೇಟ್ ನೀಡಿರಲಿಲ್ಲ. ಹಾಗೆ ಈ ವಿಚಾರವಾಗಿ ಚಿತ್ರತಂಡ ಕೋರ್ಟ್ ಮೆಟ್ಟಿಲೇರಿತ್ತು. 9ನೇ ತಾರೀಕು ತೀರ್ಪು ಅಂತ ಹೇಳಲಾಗಿತ್ತು. ಆದರೆ ಅದು ಅವತ್ತಾಗಲಿಲ್ಲ. ಬೆಳಗ್ಗೆ ಈ ಸಿನಿಮಾಗೆ UA ಸರ್ಟಿಫಿಕೇಟ್ ಅನ್ನು ನೀಡಬೇಕು ಅಂತ ಕೋರ್ಟ್ ಆದೇಶ ನೀಡಿತ್ತು. ಆದರೆ ಈ ಆದೇಶದ ವಿರುದ್ಧವಾಗಿ ಸೆನ್ಸರ್ ಮಂಡಳಿಯವರು ಮೇಲ್ಮನವಿಯನ್ನು ಸಲ್ಲಿಸಿದ್ರು. ಹೀಗಾಗಿ ಮಧ್ಯಾಹ್ನದ ಬಳಿಕ ವಾತಾವರಣ ಎಲ್ಲ ಚೇಂಜ್ ಆಯಿತು. ಏಕಸದಸ್ಯ ಪೀಠ ಕೊಟ್ಟಂತಹ ತೀರ್ಪನ್ನ ತಡೆ ಹಿಡಿಯಲಾಯಿತು. ಜನವರಿ 21ಕ್ಕೆ ವಿಚಾರಣೆಯನ್ನು ಮುಂದೂಡಿತು. ಈ ಮಧ್ಯೆ KVN ಸಂಸ್ಥೆ ಜನವರಿ 15ನೇ ತಾರೀಕಿನಂದು ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿದ್ರು. ಆದರೆ ಸುಪ್ರೀಂ ಕೋರ್ಟ್ ನೀವು ಈ ವಿಚಾರವನ್ನ ಮದ್ರಾಸ್ ಹೈಕೋರ್ಟ್ನಲ್ಲಿ ಇತ್ಯರ್ಥ ಮಾಡಿಕೊಳ್ಳಿ ಅಂತ ಅವರಲ್ಲಿ ನಿರ್ದೇಶನ ನೀಡಿದ್ರು. ಮತ್ತೆ ಪುನಃ ಮದ್ರಾಸ್ ಹೈಕೋರ್ಟಿಗೆ ಬರಬೇಕಾಯಿತು. ಜನವರಿ 20ನೇ ತಾರೀಕು ಈ ವಿಚಾರದ ಬಗ್ಗೆ ವಾದ ಪ್ರತಿವಾದಗಳೆಲ್ಲ ನಡೆಯಿತು. ಬಳಿಕ ಜನವರಿ 27ನೇ ತಾರೀಕು ಅಂದ್ರೆ ಇವತ್ತು ಈ ಪ್ರಕರಣದ ತೀರ್ಪನ್ನು ಪ್ರಕಟ ಮಾಡೋದಾಗಿ ನ್ಯಾಯಾಲಯ ಹೇಳಿತ್ತು. ಹೀಗಾಗಿ ವಿಜಯ್ ಅವರ ಅಭಿಮಾನಿಗಳಿಗೆ ಇವತ್ತೊಂದು ಗುಡ್ ನ್ಯೂಸ್ ಸಿಗುತ್ತೆ ಅಂತ ಎಲ್ಲರೂ ಕೂಡ ಅನ್ಕೊಂಡಿದ್ರು. ಈ ಸಿನಿಮಾ ರಿಲೀಸ್ ಡೇಟ್ ಅನೌನ್ಸ್ ಆಗುತ್ತೆ ಅಂತ. ಆದ್ರೆ ಅದು ಯಾವುದು ಕೂಡ ಆಗಿಲ್ಲ. ಈ ಹಿಂದೆ ಸಿನಿಮಾಗೆ UA ಪ್ರಮಾಣ ಪತ್ರ ನೀಡುವಂತೆ ಏಕಸದಸ್ಯ ಪೀಠ ಆದೇಶವನ್ನು ನೀಡಿತ್ತು. ಈ ವಿಚಾರ ಮದ್ರಾಸ್ ಹೈಕೋರ್ಟ್ನ ವಿಭಾಗೀಯ ಪೀಠವು ರದ್ದುಗೊಳಿಸಿದ್ದು, ಪ್ರಕರಣವನ್ನ ಮರುವಿಚಾರಣೆಗಾಗಿ ಮರಳಿ ಏಕಸದಸ್ಯ ಪೀಠಕ್ಕೆ ವರ್ಗಾಯಿಸಿದೆ. ಮುಖ್ಯ ನ್ಯಾಯಮೂರ್ತಿ ಮಣೀಂದ್ರ ಮೋಹನ್ ಶ್ರೀವತ್ಸವ ಮತ್ತು ನಾಗಮೂರ್ತಿ G. ಅರುಳ್ ಮುರುಗನ್ ಅವರನ್ನ ಒಳಗೊಂಡಂತಹ ವಿಭಾಗೀಯ ಪೀಠ ಇವತ್ತು ಅಂದರೆ ಜನವರಿ 27 ಮಂಗಳವಾರದಂದು ಮಹತ್ವದ ತೀರ್ಪನ್ನು ಪ್ರಕಟಿಸಿದೆ. ಹೀಗಾಗಿ ಈ ಸಿನಿಮಾ ಸದ್ಯಕ್ಕೆ ರಿಲೀಸ್ ಆಗೋದು ಬಹುತೇಕ ಅನುಮಾನ. ಈ ಹಿಂದೆ ಒಂದು ಮಾಹಿತಿಯ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಹೇಳಲಾಗಿತ್ತು. ಇವೆಲ್ಲವನ್ನ ಗಮನಿಸಬೇಕಾದ್ರೆ ಫೆಬ್ರವರಿ ತಿಂಗಳಲ್ಲಿ ರಿಲೀಸ್ ಆಗುತ್ತಾ ಅನ್ನುವ ಪ್ರಶ್ನಾರ್ಥಕವೊಂದು ಕಾಡ್ತಾ ಇದೆ. ಒಟ್ಟಿನಲ್ಲಿ ವಿಜಯ್ ಅವರು ರಾಜಕೀಯಕ್ಕೆ ಕಾಲಿಡ್ತಾ ಇದ್ದು, ಇದರಿಂದಾಗಿಯೇ ಈ ಸಿನಿಮಾಗೆ ಈ ಮಟ್ಟದ ತೊಂದರೆಯನ್ನು ಸೆನ್ಸಾರ್ ಮಂಡಳಿಯ ಮೂಲಕ ರಾಜಕೀಯ ವಿರೋಧಿಗಳು ನೀಡ್ತಿದ್ದಾರಾ ಅನ್ನುವ ಬಹುದೊಡ್ಡ ಪ್ರಶ್ನಾರ್ಥಕವೊಂದು ಕಾಡ್ತಾ ಇದೆ. ನಮಸ್ಕಾರ.